ನಮಸ್ಕಾರ. ಕರೆಂಟ್ ಲೊಕೇಶನ್ ನೋಡ್ಕೊಂಬಿಡಿ. ಮಾರಿಕುಪ್ಪಮಲ್ಲಿದ್ದೀನಿ. ಅಂದರೆ ಕೆ ಜಿ ಎಫ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಕೋಲಾರ್ ಗೋಲ್ಡ್ ಫೀಲ್ಡ್ಸ್. ಇಲ್ಲಿಂದ ನಾನು ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 66514. ಮಾರಿಕುಪ್ಪಮಿಂದ ಕೆ ಆರ್ ಪುರಂ ಅಂದರೆ ಕೃಷ್ಣರಾಜಪುರಂಗೆ ಹೋಗುವ ಮಾರಿಕುಪ್ಪಂ ಕೃಷ್ಣರಾಜಪುರಂ ಮೆಮು ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಇದು ಮಾರಿಕುಪ್ಪಮಿಂದ ದಿನ ಮಧ್ಯಾಹ್ನ 3 ಗಂಟೆ 5 ನಿಮಿಷಕ್ಕೆ ಬಿಟ್ಟು ಅದೇ ದಿನ ಸಾಯಂಕಾಲ 5 ಗಂಟೆಗೆಲ್ಲ ರೀಚ್ ಆಗ್ತದೆ ಕೆ ಆರ್ ಪುರಂ ಅಂದರೆ ಕೃಷ್ಣರಾಜಪುರಂಗೆ. ಬರೀ 2 ಅವರ್ಸ್ ಜರ್ನಿ ಅಷ್ಟೇ ಇರೋದು ಈ ಟ್ರೈನಿಗೆ. ಮತ್ತು ಮಾರಿಕುಪ್ಪಂ ಎಷ್ಟೊಂದನ ನೀವು ಕೇಳ್ಬೋದು ಮಾರಿಕುಪ್ಪಂ ಎಲ್ಲಪ್ಪ ಬರುತ್ತೆ ಅಂತ. ಮಾರಿಕುಪ್ಪಂ ಬರುತ್ತೆ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಮತ್ತು ಇದು ಮಾರಿಕುಪ್ಪಂ ಏನಿದೆಯಲ್ಲ ಇದು ಹಿಸ್ಟಾರಿಕಲ್ ಅಂತಲೇ ಹೇಳ್ಬೋದು ಈ ಪ್ಲೇಸು. ಯಾಕೆ ಅಂದರೆ ಸುಮಾರು 120 ವರ್ಷದ ಹಿಂದೆ ಬ್ರಿಟಿಷರು ಇಲ್ಲಿಂದ ಸಾವಿರ ಅಲ್ಲ ಲಕ್ಷ ಅಲ್ಲ ಟನ್ಗಟ್ಟಲೆ 800-900 ಟನ್ಗಟ್ಟಲೆ ಇಲ್ಲಿಂದ ಚಿನ್ನನ ತೊಗೊಂಡೋಗಿದ್ದಾರೆ. ಅದು ನಮ್ಮ ಜನಗಳಿಂದನೇ ಕೆಲಸ ಮಾಡಿಸ್ಕೊಂಡು ಅದು ಮಾಡಿ ಚಿನ್ನನ ಬ್ರಿಟಿಷರು ಇಲ್ಲಿಂದನೇ ತೊಗೊಂಡೋಗಿದ್ದಾರೆ. ಯೋಚನೆ ಮಾಡಿ, ಅದು ಈ ಪ್ಲೇಸಿಂದ ಅದು KGF ಅಂದರೆ ತೊಗೊಂಡೋಗಿದ್ದಾರೆ. ಮತ್ತು ಮಾರಿಕುಪ್ಪಮ್ಮ ಸ್ಟೇಷನ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ಟೋಟಲ್ 2 ಅಲ್ಲ ಒಂದೇ ಪ್ಲ್ಯಾಟ್ಫಾರ್ಮ್ ನೋಡೋಕ್ಕೆ ಸಿಗುತ್ತೆ. ನೋಡ್ಬೋದು ಇದೇ ಪ್ಲ್ಯಾಟ್ಫಾರ್ಮು. ಅಂದರೆ ಇದೊಂದೇ ಪ್ಲ್ಯಾಟ್ಫಾರ್ಮ್ ಸಿಗೋದು, ಆ ಕಡೆ ಯಾವುದೋ ಪ್ಲ್ಯಾಟ್ಫಾರ್ಮ್ ಇಲ್ಲ. ತೋರಿಸ್ತೀನಿ ಆ ಕಡೆನೂ ಹೋಗಿ. ಮತ್ತು ಇವತ್ತು ನಮ್ಮ ಟ್ರೈನ್ ಬಂದ್ಬಿಟ್ಟು ಇದೇ ಟ್ರೈನ್. ಆ್ಯಕ್ಚುಲಿ ಈ ಟ್ರೈನೇ ಬೆಂಗಳೂರಿಂದ ಮಾರಿಕುಪ್ಪಂ ಬಂದಿದೆ. ಈಗ ವಾಪಸ್ ಇದು ಮಾರಿಕುಪ್ಪಮಿಂದ ಹೋಗುತ್ತೆ ಕೆ ಆರ್ ಪುರಂ ಅಂದರೆ ಕೃಷ್ಣರಾಜಪುರಂ. ವಾಪಸ್ ಇದು ಕೆ ಆರ್ ಪುರಮಿಂದ ಮಾರಿಕುಪ್ಪಮಿಂದ ವೈಟ್ ಫೀಲ್ಡ್ ಹಾಗೂ ಇದೇ ಟ್ರೈನ್ ಲೆಗ್ ಶೇರಿಂಗ್ ಇದೆ. ಮತ್ತು ಬನ್ನಿ ಸ್ಟೇಷನ್ ಬಗ್ಗೆನೂ ಮಾತಾಡಬೇಕು ಅಂದರೆ ಇದು ಸ್ಟೇಷನ್ ಕೋಡ್ ಹೇಳ್ದಂಗೆ MKM. ಮತ್ತು ಆ್ಯಕ್ಚುಲಿ ಇಲ್ಲಿಂದ ಮುಂದಕ್ಕೆ ಯಾವುದೋ ಲೈನ್ಸ್ ಹೋಗಲ್ಲ. ಏನು ಇಲ್ಲೇ ಇದೆಯಲ್ಲ ಇದೇ ಲಾಸ್ಟ್ ಸ್ಟೇಷನ್. ಮುಂದಕ್ಕೆ ಯಾವುದೋ ಲೈನ್ಸ್ ಹೋಗ್ತಾಯಿಲ್ಲ. ಆದರೆ ಇನ್ನೂ ಲೈನ್ಸ್ ರೆಡಿ ಮಾಡ್ತಾ ಇದ್ದಾರೆ. ಯಾವ ಕಡೆ ಅಂದರೆ ಮಾರಿಕುಪ್ಪಮಿಂದ ಡೈರೆಕ್ಟ್ ಟು ಕುಪ್ಪಂಗೆ ಹೊಸ ಲೈನ್ ಎಳಿತಾ ಇದ್ದಾರೆ. ಟೋಟಲ್ 23-24 ಸ್ಟ್ರೆಚ್ ಏನೋ ಇದೆ. ಅದಿನ್ನೂ ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಟೈಮ್ ಬೇಜಾನು ಹಿಡಿಯುತ್ತೆ ಅವರು. ಮತ್ತು ನೋಡ್ಬೋದು ಇದೇ ಎಂಟ್ರೆನ್ಸ್ ರೈಲ್ವೆ ಸ್ಟೇಷನ್ದು. ಮತ್ತು ಇಲ್ಲಿ ವಂದೇ ಭಾರತ್ ಎಲ್ಲ ಬಿಟ್ಟಿದ್ದಾರೆ ನೋಡಿ, ಬಿಡಿಸಿದ್ದಾರೆ. ಫೋಟೋ ಎಲ್ಲ ಮಸ್ತಾಗಿದೆ, ಚೆನ್ನಾಗಿದೆ ಗುರು. ಇದು ರೂಟ್ ಏನಿದೆಯಲ್ಲ ಇದೆಲ್ಲ ಈ ರೂಟಲ್ಲಂತೂ ಮಸ್ತಾಗಿರ್ತವೆ ರೈಲ್ವೆ ಸ್ಟೇಷನ್ ಅಂತೂ. ಮತ್ತು ಈ ಲೈನ್ ಏನಿದೆಯಲ್ಲ ಬಂಗಾರಪೇಟೆ ಮಾರಿಕುಪ್ಪಂ ಲೈನು ಫುಲ್ಲಿ ಎಲೆಕ್ಟ್ರಿಫೈಡ್ ರೂಟು, ಸಿಂಗಲ್ ಲೈನ್ ಸೆಕ್ಷನ್ನು. ಮತ್ತು ನೋಡ್ಬೋದು ಇಲ್ಲಿ ಸಿಂಗಲ್ ಲೈನ್ ಪ್ಲ್ಯಾಟ್ಫಾರ್ಮು. ಈ ಕಡೆ ಇನ್ನೂ ಪ್ಲ್ಯಾಟ್ಫಾರ್ಮ್ ಯಾವುದೂ ಇಲ್ಲವೇ ಇಲ್ಲ, ಅಂದರೆ ರೆಡಿ ಮಾಡ್ತಾ ಇದ್ದಾರೆ ಪ್ಲ್ಯಾಟ್ಫಾರ್ಮ್ಸು. ಮತ್ತು ನೋಡ್ಬೋದಲ್ಲಿ ನೀವು ಹಳೆ ಕಾಲದ ಶೆಡ್ಗಳೇನೋ ಎಲ್ಲ ಇದ್ವಲ್ಲ ಅದೆಲ್ಲ ಇಲ್ಲೂ ಇವಾಗಲೂ ನೋಡೋಕ್ಕೆ ಸಿಗುತ್ತೆ ಈ ರೂಟಲ್ಲಿ. ಬರೀ 1 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಚಾಂಪಿಯನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು CHU. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 3 ಗಂಟೆ 9 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 3 ಗಂಟೆ 12 ನಿಮಿಷ, ಅಂದರೆ 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ ಚಾಂಪಿಯನ್ನ. ಮತ್ತು ನಿಮ್ಗೆ ಇಲ್ಲಿ ಬೇಜಾನೆ ನಿಮಗೆ ಶಾಫ್ಟ್ಸ್ ನೋಡೋಕ್ಕೆ ಸಿಗುತ್ತೆ. ಶಾಫ್ಟ್ಸ್ ಅಂದರೆ ಇವಾಗ ಮಾರ್ಗಗಳು, ಅಂದರೆ ತಾಮ್ರಕ್ಕೆ ತಾಮ್ರಕ್ಕೆ ಇದು ಮಾಡ್ತಿದ್ರಲ್ಲ ಅದು ಶೃಂಗ ಮಾರ್ಗಗಳು ಇಲ್ಲಿ ಬೇಜಾನ್ ನೋಡೋಕ್ಕೆ ಸಿಗುತ್ತೆ ನಿಮಗೆ ಇಲ್ಲಿ ಚಾಂಪಿಯನ್ಸಲ್ಲಿ.
ಬರೀ 4 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಊರುಗಾಮಿ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು OGM. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 3 ಗಂಟೆ 13 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 3 ಗಂಟೆ 16 ನಿಮಿಷ. ಅಂದರೆ 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, 2 ನಿಮಿಷ ಹಾಲ್ಟ್ ಇದೆ. ಈ ಸ್ಟೆಚ್ ಏನಿದೆಯಲ್ಲ ರೂರಲ್ ಸ್ಟೆಚ್ಗಳು ಸಾಕಾಗಿದೆ ಈ ರೂಟ್ ಅಂತ ನಮಗೆ. ಮತ್ತು ಈ ಟ್ರೈನಲ್ಲಿ ನಿಮಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಏನು ತೊಂದರೆನೇ ಆಗಲ್ಲ ಗುರು. ರೂರಲ್ ಏರಿಯಾ ಅಲ್ವಾ, ನಿಮ್ಗೆ ಆರಾಮಾಗಿ ನೀವು ಇದು ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಪೈನಾಪಲ್ಲು ಮತ್ತು ಸಮೋಸ, ಚೇಪೆಕಾಯಿ ಎಲ್ಲ ನೋಡೋಕ್ಕೆ ಸಿಗುತ್ತೆ ಈ ಟ್ರೈನಲ್ಲಿ. ರೂರಲ್ ಏರಿಯಾಗಳಲ್ಲಿ ಹೋದರೆ ಇದೇ ಒಂಥರ ಮಜಾ ಅಂತಲೇ ಹೇಳ್ಬೋದು. ಬೆಂಗಳೂರು ಮೈಸೂರು ಆಗಿರ್ಬೋದು, ಚಾಮರಾಜನಗರ ಮೈಸೂರು ರೂಟಲ್ಲೂ ನಾನು ನೋಡಿದೆ ಇದೇ ಥರ ರೂರಲ್ಲು. ಬರೀ 6 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕೋರಮಂಡಲ್ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು COL. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತೇನ 3 ಗಂಟೆ 17 ನಿಮಿಷಕ್ಕೆ ಅದರ ಬಂದೈತ್ರಿ ಇಲ್ಲಿ 3 ಗಂಟೆ 20 ನಿಮಿಷ. ಅಂದರೆ 3 ನಿಮಿಷ ಡಿಲೇ ಆಗ್ತಾ ಬರ್ತಾಯಿದ್ದೀವಿ. ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ನೋಡುವ ಕೋರಮಂಡಲಲ್ಲೂ ಇಲ್ಲಿ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ. ಮತ್ತು ಈ ರೂಟ್ ಏನಿದೆಯಲ್ಲ ಸಿಕ್ಕಾಬಿಟ್ಟೆ ಸಕ್ಕದಾಗಿದೆ ಗುರು. ಈ ರೂಟ್ ಅಂತೂ ರೂರಲ್ ರೂಟ್ ಅಂತೂ ನಿಮಗೆ ಈ ರೂಟ್ ನಿಮ್ಗೆ ನಾರ್ಮಲ್ ಚೆನ್ನೈ ಬೆಂಗಳೂರು ಮೇನ್ ಲೈನಲ್ಲಿ ಆಗಿರ್ಬೋದು, ಯಾವುದೇ ಹುಬ್ಳಿ ಬೆಂಗಳೂರು ಮೇನ್ ಲೈನಲ್ಲಿ ಆಗಿರ್ಬೋದು, ನಿಮಗೆ ತಿನ್ನೋಕ್ಕೆ ಸಿಗುತ್ತೆ ಸಮೋಸ, ಕಚೋಡಿ, ಮದ್ದೂರೋಡೆ ಅದೆಲ್ಲ ನೋಡೋಕ್ಕೆ ಸಿಗುತ್ತೆ. ಅದೇ ಈ ರೂಟಲ್ಲಿ ಏನಿದೆಯಲ್ಲ ರೂಟಲ್ಲಿ ಸಿಗೋದೇ ಬರೀ ಕಲ್ಲಂಗಡಿ ಹಣ್ಣು, ಚೇಪೆಕಾಯಿ, ಹಲಸಿನಣ್ಣು. ರೂರಲ್ ರೂಟಲ್ಲಿ ಓಡಾಡೋದು ಒಂಥರ ಮಜಾ ಇರುತ್ತೆ ಗುರು, ಏನೇ ಹೇಳಿ. ಈಗ ನಾವು ಡಿಪಾರ್ಟ್ ಆಗಿದ್ವಿ ಕೋರಮಂಡಲ್ ರೈಲ್ವೆ ಸ್ಟೇಷನಿಂದ. ನೋಡ್ಬೋದು ಅಲ್ಲೊಂದು ಇದು ಕಾಣಿಸ್ತಿದೆಯಲ್ಲ ಶಾಫ್ಟು, ಅದು ಇದು ಹಳೆ ಕಾಲದ್ದು ಬ್ರಿಟಿಷ್ ಅವರು ಯೂಸ್ ಮಾಡ್ತಾ ಇದ್ದಿದ್ದು. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಮೈನಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವರು. ಈಗ ಇಲ್ಲಿ ಮೈನಿಂಗ್ ಏನು ನಡೀತಾ ಇಲ್ಲ. ಬರೀ 8 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ BEML ನಗರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BEML. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 3 ಗಂಟೆ 21 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 3 ಗಂಟೆ 26 ನಿಮಿಷ. ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ನೋಡ್ಬೋದು ಸಕ್ಕದಾಗಿದೆ ರೈಲ್ವೆ ಸ್ಟೇಷನ್ ಅಂತೂ. ಫುಲ್ ಗ್ರೀನ್ರಿ ತುಂಬ್ಕೊಂಡಿದೆ ಗುರು ಈ ರೂಟ್ ಅಂತೂ. ಮತ್ತು ಕರ್ವ್ ಶೇಪಲ್ಲೂ ಇದೆ. ಮತ್ತು BEML ಫುಲ್ ಫಾರ್ಮ್ ಏನು ಅಂದರೆ ನಿಮ್ಮ ಕೆಳಗಡೆ ಇಲ್ಲೆಲ್ಲ ಸೈಡಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ. ಯಾಕಂದ್ರೆ
ಬರೀ 10 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಚಿನ್ನಕೋಟೆ ಹಾಲ್ಟ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು CNKH. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 3 ಗಂಟೆ 24 ನಿಮಿಷಕ್ಕೆ. ಅದರ ಬಂದೈತ್ರಲ್ಲಿ 3 ಗಂಟೆ 30 ನಿಮಿಷ, ಅಂದರೆ 6 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಮತ್ತು ನೋಡ್ಬೋದು ಚಿನ್ನಕೋಟೆ ಹಾಲ್ಟ್ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ. ಇದು ನೋಡಿ, ಇದು ಗುರು ವೈಬು. ರೂರಲ್ ರೂಟಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಈ ಥರ ಸೀನರೀಸ್ ನೋಡೋಕ್ಕೆ ಎಲ್ಲೂ ಸಿಗೋದೇ ಇಲ್ಲ ನಿಮಗೆ. ನೀವೇನು ಈ ಲೈನ್ ನೋಡ್ತಾ ಇದ್ದೀರಲ್ಲ, ಆ ಲೈನ್ ಬಂದ್ಬಿಟ್ಟು ಚೆನ್ನೈ ಕಡೆಯಿಂದ ಬರ್ತಾ ಇದೆ. ಈಗ ನಾವು ಜಾಯಿನ್ ಆಗ್ತಿದ್ದೀವಿ ಚೆನ್ನೈ ಬೆಂಗಳೂರು ಮೇನ್ ಲೈನ್ಗೆ, ಬಂಗಾರಪೇಟೆ ಔಟರಲ್ಲಿ. ಬರೀ 15 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಬಂಗಾರಪೇಟೆ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BWT. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 3 ಗಂಟೆ 31 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 3 ಗಂಟೆ 41 ನಿಮಿಷ, ಅಂದರೆ ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಬಂಗಾರಪೇಟೆನ ಜಂಕ್ಷನ್ ಯಾಕಂತಾರೆ ಅಂದರೆ ಬೆಂಗಳೂರು ಚೆನ್ನೈ ಮೇನ್ ಲೈನಲ್ಲಿ ಎರಡು ಲೈನ್ ಎಕ್ಸ್ಟ್ರಾ ಹೋಗಿದೆ. ಯಾವುದು ಅಂದರೆ ಒಂದು ಬಂದ್ಬಿಟ್ಟು ನಾವು ಬಂದ್ವಲ್ಲ ಮಾರಿಕೊಪ್ಪಂ ಲೈನ್, ಇನ್ನೊಂದು ಬಂದ್ಬಿಟ್ಟು ಕೋಲಾರಿಂದ ಚಿಕ್ಕಬಳ್ಳಾಪುರಕ್ಕೆ ಒಂದು ಲೈನ್ ಹೋಗಿದೆ. ನಲವತ್ತೆರಡು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಮಾರಿಕೊಪ್ಪಂ KR ಪುರಂ ಅಂದರೆ ಕೃಷ್ಣರಾಜಪುರಂ ಮೆಮು ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಮಾಲೂರಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು MLO. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 3 ಗಂಟೆ 56 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 4 ಗಂಟೆ 16 ನಿಮಿಷ, ಅಂದರೆ ಇವತ್ತು 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಮತ್ತು ಮಾಲೂರಿನಿಂದನೇ ಎಷ್ಟೊಂದು ಬೋರ್ಡಿಂಗ್ ಅಂತೂ ಇದೆ. ಮತ್ತು ಇಲ್ಲಿ ಮಾಲೂರಲ್ಲಿ ಸಿಗುತ್ತೆ ನಿಮಗೆ ನಂದಿನಿ ಔಟ್ಲೆಟ್ಗಳು ಅಂತೂ ಸಿಕ್ಕೇ ಸಿಗುತ್ತೆ. ಕರ್ನಾಟಕದಲ್ಲಿ ಓಡಾಡ್ತೀರ ಅಂದರೆ ರೈಲ್ವೆ ಸ್ಟೇಷನಲ್ಲಂತೂ ಎಲ್ಲ ರೈಲ್ವೆ ಸ್ಟೇಷನಲ್ಲಂತೂ ಈಗ ನಂದಿನಿ ಅಂತೂ ಸಿಕ್ಕೇ ಸಿಗುತ್ತೆ. ಅಲ್ಲೇ 1 ನಿಮಿಷ ಹಾಲ್ಟ್ ಇರೋದು, ಅಲ್ಲೇ ಸಿಗ್ನಲ್ ಕೂಡ ಸಿಕ್ಬಿಟ್ಟಿದೆ.
ಬರೀ 67 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ವೈಟ್ ಫೀಲ್ಡ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು WFD. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 4 ಗಂಟೆ ಇಷ್ಟು 16 ನಿಮಿಷಕ್ಕೇನೋ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 4 ಗಂಟೆ 38 ನಿಮಿಷ, ಅಂದರೆ 14 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹೊಲ್ಟಿದೆ. ಸೊ ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಕೃಷ್ಣರಾಜಪುರಂ, ಅಂದರೆ KR ಪುರಂಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KJM. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 5 ಗಂಟೆಗೆ, ಆದರೆ ಬಂದೈತ್ರಿ ಇಲ್ಲಿ 4 ಗಂಟೆ 50 ನಿಮಿಷಕ್ಕೆ. ಆದರೆ 10 ನಿಮಿಷ ಬಿಫೋರಲ್ಲಿ ಬಂದಿದೆ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಕ್ಚುಯಲ್ ಆಗಿದೆ ಅಂತ. ಈಗ ವಾಪಸ್ ಇದು ಮಾರಿಕುಪ್ಪಂ ಮೆಮು ಎಕ್ಸ್ಪ್ರೆಸ್ ಆಗಿ ವಾಪಸ್ ಹೋಗುತ್ತೆ. ಅದಕ್ಕೆ ಅಂತ ಇಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಕೂಡ ಇದರ ವಾಪಸ್ ಇದೆ ಟ್ರೈನಲ್ಲಿ ಹೋಗೋಕ್ಕೆ. ಮತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು. ಆ್ಯಕ್ಚುಲಿ 1.25 ಗಂಟೆ ಜರ್ನಿ ಅಷ್ಟೇ, ಅಂಥದ್ದೇನು ಇರಲಿಲ್ಲ. ಮತ್ತು ಟ್ರೈನಲ್ಲಿ ನೀವೇನಾದ್ರು ತಿನ್ನೋಕ್ಕೆ ಕುಡಿಯೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಅದರಲ್ಲಿ ನೀವು ಯೋಚನೆ ಮಾಡೋದೇ ಬೇಡ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಥರ ಇನ್ನೂ ಐಟಮ್ಗಳು ಸಿಗ್ತಾ, ಅಂದರೆ ನಿಮಗೆ ಚೇಪೆಕಾಯಿ, ಹಲಸಿನಣ್ಣು ಮತ್ತು ಕಲ್ಲಂಗಡಿ ಏನೆಲ್ಲ ಅದೆಲ್ಲ ಸಿಗುತ್ತೆ. ಸೌತೆಕಾಯಿ ಕೂಡ ನಿಮಗೆ ಸಿಗುತ್ತೆ, ಮತ್ತು ಕಡಲೆ ಬೀಜ ಅವೆಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ನೀವು ಬೆಂಗಳೂರು ಚೆನ್ನೈ ಮೇನ್ ಲೈನಲ್ಲಿ ಎಂಟ್ರ್ ಆಗ್ತಿರಲ್ಲ, ಅವಾಗ ನಿಮಗೆ ಸಿಗುತ್ತೆ ಸಮೋಸ, ಮದ್ದೂರೋಡೆ, ಆಲೂ ಬೋಂಡ ಅವೆಲ್ಲ ನಿಮಗೆ ಅದು ನೋಡೋಕ್ಕೆ ಸಿಗುತ್ತೆ. ವಾಟರ್ ಬಾಟ್ಲು ಕೂಡ ನಿಮಗೆ ಟ್ರೈನ್ ಅವೈಲಬಲ್ ಸಿಕ್ಬಿಡುತ್ತೆ. ಮತ್ತು ಜರ್ನಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.